ಹಾಯ್, ಗುಡ್ ಈವ್ನಿಂಗ್. ಈಗ ನೋಡಿ ಲಾಗ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಅಡುಗೆ ಮಾಡಬೇಕು, ಅಡುಗೆ ವಿಡಿಯೋ ಮಾಡೋಣ ಅಂತ. ಸ್ವಲ್ಪ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾಯಿದೆ, ಅದಕ್ಕೋಸ್ಕರ ಬಟ್ಟೆನೂ ಕೂಡ ಎತ್ತಿಡಬೇಕು. ಈಗ ಮೆಹಂದಿ ಹಾಕ್ಕೊಂಡಿದ್ದೆ, ಬಂಜಾರ. ಸ್ವಲ್ಪ ಇನ್ನು ಕೂದಲೆಲ್ಲ ಡ್ರೈ ಆದಮೇಲೆ ವೆಯ್ಟ್ ನೋಡಿ, ಇದು ನನಗೆ ಈ ಥರ ಕಲರ್ ಬರಲಿ ಅಂತ ಮೆಹಂದಿ ನಾನು ಅರ್ಬಲ್ ಮೆಹಂದಿ ಕೇಳಿದೆ, ಇಲ್ಲ. ಅದಕ್ಕೆ ಅದರಲ್ಲಿ 2 hours ಆದಮೇಲೆ ಆಯಿಲ್ ಹಚ್ಚಿ ಅಂತ ಇದೆ. 2 hours ಆದಮೇಲೆ ಆಯಿಲ್ ಹಚ್ಚಬೇಕು. ಸೊ ಈಗ ಅಡುಗೆ ವಿಡಿಯೋ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾಫಿ ಕುಡಿಬಾರ್ದು, ಟೀ ಮಾಡ್ಕೊಂಡು ಕುಡಿಯುತ್ತೇನೆ. ಟೀ ಪುಡಿ ಇದೆ, ಬಿಕಾಸ್ ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ, ಅದಕ್ಕೋಸ್ಕರ. ಈಗ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಡೌಟ್ ಕ್ಲೋಸ್ ಮಾಡಬೇಕು. ಬಟ್ಟೆ ಎತ್ತಿಟ್ಟು ಬಂದು ಅಡುಗೆ ಎಲ್ಲ ಮಾಡೋಣ ಅಂತ. ಓಕೆ, ಅಡುಗೆ ಎಲ್ಲ ಮಾಡೋಣ ಅಂತ. ಇಲ್ಲಾಂದರೆ ಫಸ್ಟು ಟೀ ಮಾಡ್ಕೊಂಡು ಕುಡಿದು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಸುಮ್ಮನೆ ಡಿಲೇ ಮಾಡ್ಕೊಳ್ಳೋದು ಬೇಡ ಅಂತ. ಒಂದು ನಿಮಿಷ. ಇಷ್ಟು ನೋಡಿ, ಇಷ್ಟು ಬಟ್ಟೆ ಮಚ್ಚಿಟ್ಟು ಇಲ್ಲಿಟ್ಟು ಇಲ್ಲೂ ಸ್ವಲ್ಪ ಇಟ್ಟಿದ್ದೀನಿ. ಸೊ ಎತ್ತಿಡೋದೇ ಬೆಟರ್ ಅನಿಸುತ್ತೆ. ಎತ್ತಿಟ್ಟು ಆಮೇಲಿಂದ ಕಸ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಟವಲ್ ಹಾಕಬೇಕು, ಇದೆಲ್ಲ ಒಗ್ಯಕ್ಕೆ ಹಾಕಬೇಕು. ಇನ್ನೂ ಸ್ವಲ್ಪ ಬಟ್ಟೆ ಇದೆ, ಅದು ನಾನು ಸ್ವಲ್ಪ ಹಾಕಿ ಈ ಬಟ್ಟೆಯಲ್ಲಿ ಹಾಕಿ ಅದನ್ನು ಕೂಡ ಹಾಕಬೇಕು. ಇದೆಲ್ಲ ಎತ್ತಿ ಒಣಗಾಕಕ್ಕೆ ಹಾಕ್ಬಿಟ್ಟಿದ್ದೀನಿ. ಮೈ ಬ್ಯೂಟಿ 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 ಇಷ್ಟಿದೆ. ಇದು ಇಲ್ಲಿವರೆಗೂ ಬರುತ್ತೆ ಲೆಂತು. ಎಸ್, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರೆಸಿಪೀಸ್ ಎಲ್ಲ ಆ್ಯಡ್ ಮಾಡಬೇಕು. ಇಷ್ಟು ಇದೆ, ನನ್ನ ಕೂದಲು ಇನ್ನೂ ಬೆಳಿಬೇಕು. ಮತ್ತೆ ಸಿಗ್ತೀನಿ. ಈ ಬಟ್ಟೆ ಎಲ್ಲ ಎತ್ತಿಟ್ಟು ಮತ್ತು ಅಡುಗೆ ಮಾಡಬೇಕಾದ್ರೆ. ಬಾಯ್. ಎತ್ತಿಟ್ಟಿದ್ದಾಯಿತು. ಈಗ ಒಂದು ಸ್ವಲ್ಪ ಬಟ್ಟೆ ಇದ್ದಾವೆ, ಅದೊಂದಿಷ್ಟು ಹಾಕಿ ಹಾಲಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಪಾತ್ರೆ ಅಡುಗೆ ಎಲ್ಲ ಆದಮೇಲೆ ತೊಳೆದಿಟ್ಟು ಅಡುಗೆ ಮಾಡಿಬಿಟ್ರೆ ಒಂದು ದೊಡ್ಡ ಟಾಸ್ಕ್ ಮುಗ್ದಂಗೆ ಆಗುತ್ತೆ. ಇದು ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇದು ನೋಡಿ, ಪೈನಾಪಲ್ ತೊಗೊಂಡಿರೋದು ಇಷ್ಟು ಊರಿಗೆ ತಗೊಂಡು ಹೋಗೋಕ್ಕೆ. ಇವತ್ತು ಇನ್ನು ಮೋಸಂಬಿ ತಗೊಬರಬೇಕು. ಪ್ಯಾಕಿಂಗ್ ಎಲ್ಲ ಆಗಿದೆ, ಇದೆಲ್ಲ ಕಿತ್ತಾಕಿದ್ದಾರೆ. ಇದೆಲ್ಲ ಏನೇನೋ ಮಾಡಿದ್ದಾರೆ. ನನ್ನ ಮ್ಯಾನಿಫೆಸ್ಟೇಷನ್ ಬುಕ್ ಎಲ್ಲ ಇದು. ಐ ಆಮ್ ಸರ್ಚಿಂಗ್. ಇದೆಲ್ಲ ಓಪನ್ ಮಾಡಿ ಹಂಗೆ ಬಿಟ್ಟಿದ್ದಾರೆ. ಸೊ ಮೈ ಗಾಡ್, ಓ ಮೈ ಗಾಡ್. ನಡೀರೆ, ಇಲ್ಲಿ ನೀವು ಬರೋಂಗಿಲ್ಲ. ಈಗ ಕಾಫಿ ಮಾಡ್ಕೊಂಡು ಕುಡಿದು ಅಡುಗೆ ರೆಸಿಪೀಸ್ ಟ್ರೈ ಮಾಡೋದೆಲ್ಲ ಮಾಡಬೇಕು. ಉಸ್ಲಿನೂ ಮತ್ತು ಕಡಲೆಕಾಳು ಉಸ್ಲಿ, ಕಡಲೆಕಾಳು ಸಾಂಬಾರು ಮತ್ತು ಮುದ್ದೆ ಮಾಡ್ತೀನಿ. ಸೊ ಫಸ್ಟು ಹೊಟ್ಟೆಲೆಲ್ಲ ಇಲಿ ಓಡಾಡ್ತಿದ್ದಾವೆ ನೋಡಿ. ನಾನೇನು ಹಚ್ಚಬೇಕು. ಎಣ್ಣೆ ಹಚ್ಚೋಣ ಅಂತ. ಎಣ್ಣೆ ಹಚ್ಚಬೇಕಾದ್ರೆ ಸ್ವಲ್ಪ ಡ್ರೈ ಆಗಲಿ ಅಂತ ಎಣ್ಣೆ ಹಚ್ಬಿಟ್ಟು ಮತ್ತು ನಾಳೆ ತಲೆಗೆ ಸ್ನಾನ ಮಾಡ್ಕೋಬೇಕು ಅಷ್ಟೇ. ನಾನೇ ಮತ್ತೆ ತಲೆಗೆ ಸ್ನಾನ ಮಾಡಬೇಕು. ಬಟ್ ನಂಗೆ ಮಾಡಿದ್ರೆ ಮುಂಚೆ ತುಂಬ ತಲೆನೋವು ಬರೋದು. ಈಗಲೂ ಸ್ವಲ್ಪ ನೀಟಾಗಿ ಕೂದಲು ಆರಲಿಲ್ಲ ಅಂದರೆ ತಲೆನೋವು ಬರುತ್ತೆ. ಈಗ ಟೀ ಮಾಡ್ಕೊಂಡು ಕುಡಿತೀನಿ. ಬನ್ನಿ, ಫಸ್ಟ್ ಹಾಲು ಕಾಸೋಣ. ಇಟ್ಟು ಅಷ್ಟು ಬಟ್ಟಲು ತಗೊಳ್ಳೋಣ.
ಇದೆ. ಎಷ್ಟು ಕೆಲಸ ಇರೋದು ಗೊತ್ತಾ, ಬರೀ ಕ್ಲೀನಿಂಗು ಜಾಸ್ತಿ. ಅಲ್ಲೋ ಮೈ ಅಂತ ಸಮ್ಟೈಮ್ಸ್ ಕ್ವಶನ್ ಮಾರ್ಕ್ ಆಗುತ್ತೆ, ಏನಕ್ಕೆ ಇಷ್ಟೊಂದು ಅಂತ. ನಾನೇ ಅನ್ನೆಸೆಸರಿ ಮಾಡ್ತೀನಿ, ನೆಸೆಸರಿ ಇದೆಯಾ ಅಂತ ಅನಿಸುತ್ತೆ. ಬಟ್ ನನಗೆ ತಿನ್ನಂಗಿಲ್ಲ ಅಂತಂದರೆ ನನ್ನ ಮೈಂಡ್ ಫ್ರೆಶ್ ಆಗಿರೋದಿಲ್ಲ. ಸೊ ಐ ನೀಡ್. ಈಗ ಅಡುಗೆ 9 ಗಂಟೆ ವರ್ಷ ಮುಗಿಸಿದ್ರೆ ಬೇಕಾಗಿಲ್ಲ ಎಲ್ಲ ನನ್ನ ಕೆಲಸ ಮುಗಿಯುತ್ತೆ. ಮುದ್ದೆ ಮಾಡಿರ್ತೀನಿ, ಅನ್ನ ಇದೆ, ಸಾಕು ಅಷ್ಟೇ. ನಾನು ಬೇಗ ಊಟ ಮಾಡ್ಕೊಬಿಟ್ರೆ ಫಸ್ಟು ಕೂಲರ್ ಟೈಮ್ ಮಾಡಿಕೊಂಡು ನಂಗೆ ಹೊಟ್ಟೆ ಸ್ವಲ್ಪ ಕಡಿಮೆ ಆಗಬೇಕು. ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಹೆವಿ ಹೊಟ್ಟೆ ಹೋಗುತ್ತೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸು ಇದನ್ನ ಖಾಲಿನೇ ಮಾಡ್ತಾಯಿದ್ದೀನಿ. ಹೊಟ್ಟೆ ಆಗಂಗಿಲ್ಲ, ತುಂಬ ಹೊಟ್ಟೆ ಹೋಗುತ್ತೆ. ಮತ್ತು ನಂಗೆ ಗೊತ್ತಿಲ್ಲ, ಈಗ ಅಡುಗೆ ಮಾಡಿ ಊಟ ಮಾಡಿಲ್ಲ ಅಂತಂದರೆ ನನಗೆ ಇರೋದಕ್ಕೆ ಆಗುತ್ತೆ, ಅಷ್ಟೊಂದು ಹೊಟ್ಟೆ ಹೋಗುತ್ತೆ. ಎಲ್ಲ ತೆಗೆದಿಟ್ಬಿಟ್ಟು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ರಿಬ್ಬನ್ ಹಾಕ್ಬಿಟ್ಟಿದ್ದೀನಿ, ಸ್ವಿಚ್ಚೆಲ್ಲ ಇಟ್ಬಿಟ್ಟಿದ್ದೀನಿ ಹಿಂಗೆಲ್ಲ. ಇಷ್ಟು ಮೊಳಕೆಗಳು ಬಂದಿದ್ದಾವೆ, ತೋರಿಸ್ತೀನಿ. ರೆಸಿಪೀಸ್ನ ಡೆಫಿನೆಟ್ಲಿ ಐ ವಿಲ್ ಶೇರ್. ಇನ್ನೊಂದು ವಿಡಿಯೋ ಎಡಿಟ್ ಮಾಡೋದಿದೆ ಮತ್ತು ಥಂಬ್ನೈಲ್ ಮಾಡೋದಿದೆ. ಸೊ ಇನ್ನೊಂದು ವಿಡಿಯೋ ರೆಕಾರ್ಡ್ ಮಾಡೋದಿದೆ, ಎಲ್ಲನೂ ಇದೆ. ಸೊ ಯಾ ಮಾಡೋಣ ಅಂತ ಇವತ್ತು ಫುಲ್ಲು ಅದೇ ಕೆಲಸ ಮಾಡ್ಕೋಬೇಕಿದ್ವಿ. ಸೊ ಅದಕ್ಕೆ ಈಗ ಅಡುಗೆ ಮಾಡೋಣ. ಫಸ್ಟು ಅಡುಗೆ ಮಾಡಿ ಏನು ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ. ಆಂಟಿ ಹತ್ರ ಎಳ್ಳಿಸಿದ ಆಲೈಸ್ಕೊಂಡಿಲ್ಲ. ಸ್ಯಾಟರ್ಡೆ ಅಲ್ಲೋದ್ವಾ, ಬೆಳಿಗ್ಗೆ ಏನೂ ಮಾಡಲಿಲ್ಲ. ಬೆಳಿಗ್ಗೆ ಏನು ಮಾಡಿದೆ ಅಂತಂದರೆ ನೈಟ್ ಹಾಲಿದ್ವು ಮೊನ್ನೆದು, ಎಳ್ಳಿಸ ಇಸ್ಕೊಂಡಿಲ್ಲ. ಮತ್ತು ಊರಿಗೆ ಹೋದರೆ ಮತ್ತು ಯಾವ ಬರ್ತೀವೋ ಗೊತ್ತಿಲ್ಲ. ಉಸ್ಲಿ ಮಾಡಿ ಸಾಂಬಾರು ಮಾಡಿ ಎತ್ತಿಟ್ಟು ಒಂದು ಸ್ವಲ್ಪ ಬೇಗ ಉಸ್ಲಿ ಮಾಡ್ಕೊಬಿಟ್ಟು ಸಾಂಬಾರು ಮಾಡಿ ಫಸ್ಟು ಏನಾದರೂ ಸ್ವಲ್ಪ ಅನ್ನನೇ ಊಟ ಮಾಡಿಬಿಡ್ತೀನಿ. ಆಮೇಲೆ ಬೇಕಾದ್ರೆ ಇನ್ನೊಂದ್ಸರಿ ಊಟ ಮಾಡಿದ್ರೆ ಆಯಿತು ಅಂತ.
ಮಧ್ಯಾಹ್ನ ಕೂಡ ಲೆಮನ್ ರೈಸ್ ಮಾಡ್ಕೊಂಡು ತಿಂದಿದ್ದೆ, ಬಟ್ ಅದು ಕೂಡ ಆಗ್ತಾಯಿಲ್ಲ. ಹೊಟ್ಟೆಯಲ್ಲಿ ಕೆರೆ ಕರ ಅನ್ನುತ್ತಾ ಇದೆ. ಒಂದೇ ಸಲ ಎಲ್ಲ ಪಾತ್ರೆ ತೊಳಿತೀನಿ, ಒಂದ್ಸಲ ತೊಳೆದಿದ್ದೀನಿ. ಸೊ ಹಿಂಗೆ ಹಿಂದೆ ಕಟ್ಕೊಬಿಟ್ರೆ ಅಡುಗೆ ಆಗೋವರೆಗೂ ಕೂದಲು ಬೇಡ. Wait a moment, come here, I will come. I will done with this. ಈಗ ಅಡುಗೆ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಸಿಗ್ತೀನಿ. ಫಸ್ಟು ಟೀ ಮಾಡ್ಕೊಂಡು ಕುಡಿಯೋಣ. ಇದು ನೋಡಿ, ಇದು ಈ ಥರ ಆ್ಯಕ್ಚುಲಿ ಇದೊಂದು ಸ್ವಲ್ಪ ಈ ಥರ ಲೂಸ್ ಆಗುತ್ತೆ. ಇದನ್ನು ಸ್ವಲ್ಪ ಈ ಥರ ಕೂತ್ಕೋಬೇಕು, ಆ ಥರ ಏನಾದರೂ ಸೆಟ್ ಮಾಡ್ಕೊಳ್ಳೋಣ ಅಂತ. ನನ್ನ ಮುಖಕ್ಕಂತೂ ಏನೂ ಹಚ್ತಾನೆ ಇಲ್ಲ, ಅದೊಂದು ಆಯಿಲ್ ಹಚ್ತಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಅದು ಯಾವಾಗಂದ್ರೆ ಯಾವಾಗಲೇ ಹಚ್ಚುತ್ತಾ ಇದ್ದೀನಿ. ವಾಟ್ ಹ್ಯಾಪನ್? ಬಾಯ್ ಬಾಯ್. ಇದೆಲ್ಲ ಗಣೇಶ ಕೂರಿಸೋ ಟೈಮಲ್ಲಿ ಆಲ್ಮೋಸ್ಟ್ 27ನೇ ತಾರೀಕಿಂದ ಇದೆಲ್ಲ ವೀಡಿಯೋಸು. ಸೊ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದ ಹೀಗಾಗ್ತಾಯಿದ್ದೀನಿ. ಆಲ್ಮೋಸ್ಟ್ ನಾವು 27 ಹೋಗಿದ್ದು, 28, 29, 30. ಸೊ ಇದು 31ನೇ ತಾರೀಕಿಂದು. ಸೊ ಅಂದರೆ ಫುಲ್ಲು ವ್ಲಾಗ್ ಥರ ಮಾಡೋಣ ಅಂತ ಇತ್ತು, ಬಟ್ ಎಲ್ಲರಿಗೂ ಗೊತ್ತಿರೋ ಕೇಳಿದೆ, ಇಷ್ಟ ಇಲ್ಲ ಅಂತಂದರು. ಜಸ್ಟ್ ಇದೊಂದು ಚಿಕ್ಕ ಕ್ಲಿಪ್ಪಿಂಗ್ ಆಗ್ತೀನಿ ಅಷ್ಟೇ ಮದುವೆದು. ಮತ್ತು ನಾನು ಇನ್ನೇನು ವೀಡಿಯೋಸ್ ಮಾಡ್ಕೊಂಡಿಲ್ಲ, ಇನ್ನು ಯಾವ ಶಾಸ್ತ್ರದ್ದು ವೀಡಿಯೋಸ್ ಇಲ್ಲ. ಸೊ ಪರ್ಸ್ನಲಿ ಅವಳಿಗೆ ಇಷ್ಟ ಇರಲಿಲ್ಲ. ಸೊ ಸುಮ್ಮನೆ ಫೋರ್ಸ್ ಮಾಡಿ ಎಲ್ಲರದ್ದು ಯಾಕೆ ಇದೊಂದು ಚಿಕ್ಕ ಕ್ಲಿಪ್ಪಿಂಗ್ ಆಗ್ತಾಯಿದ್ದೀನಿ. ಸೊ ಒಂದು 19 ಸೆಕೆಂಡ್ಸ್ ಇರ್ಬೋದಷ್ಟೇ ತಾಳಿ ಕಟ್ಟೋದು, ಮತ್ತು ಇನ್ಯಾವುದು ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಸೊ ಕೇಳಿದೆ ಬೇಡ ಅಂತಂದಿದ್ದಕ್ಕೆ ನಾನು ಇನ್ಯಾವುದು ಶಾಸ್ತ್ರ ಅದೆಲ್ಲ ಯಾವುದೋ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಸೊ ಅದಾದಮೇಲೆ ಇದು ಸತ್ಯನಾರಾಯಣ ಪೂಜೆದು ಇದೊಂದು ಕ್ಲಿಪ್ಪಿಂಗ್ಸು. ಆಲ್ಮೋಸ್ಟ್ ಇದು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ. ಸೊ ಅದಾದ ಮೇಲೆ ಮದುವೆ ಆಗಿ ಒಂದು ವೀಕ್ ಆದಮೇಲೆ ಕೋಲಾರ ಗರುಡ ದೇವಸ್ಥಾನಕ್ಕೆ ಹೋಗಿದ್ದು. ಇದು ಅಲ್ಲಿ ಇಲ್ಲಿ KR ಪುರಂ ಅಂದರೆ ಓಲ್ಡ್ ಮದ್ರಾಸ್ ರೋಡಲ್ಲಿ ಒಂದು ಹೈವೇಯಲ್ಲಿ ಒಂದು ಇದಿದೆ, ವಿಷ್ಣುಪ್ರಿಯ ಹೋಟೆಲ್ ಅಂತ. ಅಲ್ಲಿ ಈ ಚಿಕ್ಕ ಸೀನ್ ಕರ ಇತ್ತು. ಅದೊಂದು ನಾನು ಹೇಳಿದ್ದೆ ಒಂದೊಂದು ಸೆಕೆಂಡ್ಸ್ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಮೆಮೊರಿಗಿರುತ್ತೆ ಅಂತ. ಇದು ತುಂಬ ಕ್ಯೂಟಾಗಿತ್ತು. ನನ್ನ ಪ್ರಕಾರ ಇದು ಮಲೆನಾಡು ಗಿಡ್ಡ, ಬಟ್ ಕರು ಮಾತ್ರ ಸಖತ್ತಾಗಿತ್ತು.
ಅದಕ್ಕೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಸುಮತ ತುಂಬ ಚೆನ್ನಾಗಿತ್ತು. ಇನ್ನು ಅಲ್ಲಿ ಒಂದು ಕೂಡ ಇದ್ರಮ್ಮ ಇತ್ತು. ಸೊ ನೋಡಿ, ಈ ಥರ ನಾವು ಡೊನೇಟ್ ಮಾಡ್ಬೋದು. ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಂದರೆ ಅಮ್ಮ ಮತ್ತು ಚಿಕ್ಕ ಕರುವಿಗೆ ನಾವು ಇಷ್ಟು ಅಂತ ನಾವು ಟಿಪ್ಸ್ ಥರ ಇದು ಕೊಡ್ಬೋದು. ಟಿಪ್ಸ್ ಅಥವಾ ಏನಾದರೂ ಡೊನೇಷನ್ ಥರ. ಅದಾದಮೇಲೆ ಅಲ್ಲಿ ಲೈಕ್ ಕಲ್ಚರಲ್ದು ಚನ್ನಪಟ್ಟಣ ಗೊಂಬೆ ಮತ್ತು ಮರದಿಂದ ಮಾಡಿದ್ದು ಅದೆಲ್ಲ ಇತ್ತು. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದೆಲ್ಲ ಚಿಕ್ಕದೆಲ್ಲ ಚೆನ್ನಾಗಿತ್ತು. ಬಟ್ ಎಲ್ಲನೂ ಕೂಡ 600 ಚಿಕ್ಕ ಗೊಂಬೆಗೆ. ಆಲ್ಮೋಸ್ಟ್ ಅದೆಲ್ಲ ಕಾಸ್ಟ್ಲಿನೇ ಇರುತ್ತೆ. ನಾನೊಂದು ಇಯರಿಂಗ್ ತೊಗೊಂಡೆ. ಅದು ನನ್ನ ತಂಗಿ ಹತ್ರ ಇದೆ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಈ ಥರ ಗೊಂಬೆ ತೊಗೋಬೇಕು ಅಂತ ಇಷ್ಟ. ಬಟ್ ಇಫ್ ಯು ಹ್ಯಾವ್ ಮನಿ ಮಚ್, ತುಂಬ ಜಾಸ್ತಿ ದುಡ್ಡಿದ್ದಾಗ ತೊಗೋಬೇಕದೆಲ್ಲ. ಅಂದರೆ ಮನೆ ಡೆಕೋರೇಟ್ ಮಾಡಬೇಕಾದ್ರೆ ಒಂದೊಂದು ಪೀಸು ಕೂಡ ತುಂಬ ಕಾಸ್ಟ್ಲಿನೇ ಅಂತ ಹೇಳ್ಬೋದು. ಇದೆಲ್ಲ ನಾನು ತೊಗೋತಾ ಇದ್ದೆ. ನನ್ನ ತಂಗಿ ಇದೆಲ್ಲ ವೇಸ್ಟ್, ಏನಕ್ಕೆ ತೊಗೋತೀಯ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅದು ಪೆನ್ಸಿಲು. ನನಗೇನು ಅನ್ನಿಸ್ತು ಅಂದರೆ, ನಾವು ಟೈಮ್ ಮಾಡ್ಕೋತೀವಲ್ಲ ಆ ಥರ, ಅಂದರೆ ಏರ್ ಬಂದ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಅಂದ್ಕೊಂಡೆ. ಬಟ್ ಅದು ಪೆನ್ಸಿಲು. ಇದೆಲ್ಲ ನೋಡಿ, ಅದರಲ್ಲಿ ಒಂದು ಆಯಿಲ್ ಮಸಾಜ್ ಮಾಡೋದು, ಮತ್ತು ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ಕೊಂಡಿರೋದು. ಇದು ಎಂಟ್ರೆನ್ಸ್, ಎಸ್. ಎಂಟರ್ ಆಗ್ಬೇಕಾದ್ರೆ ಈ ಥರ ಇದೆ. ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಇದು ಒಂದು ಗರುಡ ದೇವಸ್ಥಾನದಿಂದ ಬರಬೇಕಾದ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.